ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೀ, ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಸೊ ನೀವು ಹಿಂದಿನ ವ್ಲಾಗ್ನ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಹಿಂದಿನ ವ್ಲಾಗಲ್ಲಿ ಶೃಂಗೇರಿಗೆ ಹೋಗಿದ್ದು, ಶೃಂಗೇರಿ ಶಾರದಾಂಬೆ ಸನ್ನಿಧಾನದಲ್ಲಿ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು ಪೂರ್ತಿ ವಿಡಿಯೋ ಹಾಕಿದ್ದೆ. ಶೃಂಗೇರಿ ಮುಗಿಸ್ಕೊಂಡು ನಾವಿವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ. ಆ್ಯಂಡ್ ನಾವು ಚೂಸ್ ಮಾಡಿರೋ ರೂಟ್ ಬಂದು ಕುದುರೆಮುಖ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಜಾಗ ಅಂತ ಹೇಳಿದ್ರೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪದಗಳು ಸಿಗ್ತಾಯಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಪೂರ್ತಿ ಕಾಡು, ದಟ್ಟ ಕಾಡು, ಸುತ್ತಮುತ್ತ ಒಬ್ಬರು ಜನ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ನಾವು ಫಾರೆಸ್ಟ್ ಎಂಟರ್ ಆಗಿದ ತಕ್ಷಣವೇ ನಮಗೆ ಪೊಲೀಸ್ ಸಿಗ್ತಾರೆ. ಅವರು ನಮಗೆ ಒಂದು ಕಾರ್ಡ್ ಕೂಡ ಕೊಡ್ತಾರೆ. 1 hour ಅಷ್ಟರಲ್ಲಿ ಈ ಘಾಟ್ ಸೆಕ್ಷನ್ನ ಕ್ರಾಸ್ ಮಾಡಿಬಿಡಿ ಅಂತ ಹೇಳಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತಾರೆ ನಾವು ಎಂಟರ್ ಆಗಿದ ತಕ್ಷಣವೇ. ನಾನು ಯಾರಿಗೆ ಬಾಯ್ ಮಾಡ್ತಾಯಿದ್ದೀನಿ ಅಂತ ನೋಡಬೇಡಿ, ಅಲ್ಲಿ ಒಂದು ಮಂಕಿ ಇತ್ತು, ಅದು ನನ್ನೇ ನೋಡ್ತಿತ್ತು, ಅದಕ್ಕೆ ಹಾಯ್ ಅಂತ ಹೇಳಿದೆ. ಆ್ಯಂಡ್ ಈ ಜಾಗ ಅಂತೂ ಇವತ್ತಿಗೂ ಕಣ್ಣಲ್ಲಿ ತುಂಬ್ದಂಗಿದೆ. ಸಖತ್ ಸೈಲೆಂಟ್ ಆಗಿದೆ. ಆ ನೀರು ಹರಿಯೋ ಶಬ್ದ ಕೂಡ ಎಷ್ಟು ಜೋರಾಗಿ ಕೇಳಿಸ್ತಿದೆ ಗೊತ್ತಾ? ಹೋಗ್ತಿರೋದು ಸ್ವಲ್ಪನೇ ನೀರಲ್ಲಿ, ಬಟ್ ಎಷ್ಟೋ ಜೋರಾಗಿ ಎಕೋ ಎಲ್ಲ ಕೇಳಿಸ್ತಾ ಇತ್ತು. ಈ ಜಾಗನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆದರೆ ದಟ್ಟ ಕಾಡು, ಸುತ್ತಮುತ್ತ ಏನಾದರೂ ಆಯಿತು ಅಂದರೆ ತಿರುಗಿ ನೋಡೋಕ್ಕೂ ಜನ ಇಲ್ಲ, ಎಂಥದ್ದು ಇಲ್ಲ. 1 hourಗೆ ಒಂದೇ ಒಂದು ಬೈಕೋ ಅಥವಾ ಬೈಕಂತೂ ಇಲ್ಲ ಬಿಡಿ, ಒಂದು ಕಾರ್ ಪಾಸ್ ಆಗ್ತಿತ್ತು ಅಷ್ಟೇ. ನಾವು ಬಂದಿರೋದು ಸಮ್ಮರಲ್ಲಿ ಈ ಥರ ವೆದರ್ನ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನೋ ಗೊತ್ತಿಲ್ಲ, ದೇವ್ರು ನೋಡಲಿ ಅಂತಲೇ ಈ ಥರ ವೆದರ್ ಕೊಟ್ಟಿದ್ದಾರೆ. ತೋರಿಸ್ತೀನಿ ರೀ ಹೆಂಗಿದೆ ವೆದರ್ ಅಂತ. ಇಲ್ಲಿ ಸಮ್ಮರ್, ಇದು ಏಪ್ರಿಲ್. ಮೈ ಗಾಡ್, ಸಮ್ಮರಲ್ಲೇ ಹಿಂಗಿದೆ ವೆದರ್ ಅಂದರೆ ಇನ್ನು ವಿಂಟರ್ ಸೀಸನಲ್ಲೆಲ್ಲ ಹೆಂಗಿರಬೇಡ. ನೋಡಿ, ಫುಲ್ಲು ಫಾಗು, ಮಿಸ್ಟ್ ಕವಿದ್ಬಿಟ್ಟಿದೆ ಬೆಟ್ಟ ಪೂರ್ತಿ. ಸ್ವರ್ಗದಲ್ಲೇ ಬಾಳ್ತಾ ಇದ್ದೀವಿ ನಾವು, ಭೂಮಿನೇ ಸ್ವರ್ಗ. ನಾವು ಅಲ್ಲಿಂದ 2:30 ಹಂಗೆ ಹೊರನಾಡು ರೀಚ್ ಆದ್ವಿ. ನನ್ನ ಮಗನಿಗಂತೂ ಹಸು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಯಾವುದಾದ್ರೂ ಪ್ರಾಣಿ ಅವನು ಇಷ್ಟಪಡ್ತಾನೆ ಅಂದರೆ ಅದು ಹಸು. ಅದಂದರೆ ತುಂಬ ಇಷ್ಟ ಅವನಿಗೆ. ಬಂದಿದ ತಕ್ಷಣವೇ ಗೋಮಾತೆನ ಹಿಡ್ಕೊಂಡು ಮುದಾಡ್ತಾ ಇದ್ದಾನೆ. ಇಲ್ಲಿಂದ ತುಂಬಾ ಜನ ಇದ್ದರು. ನಮಗಂತೂ ಸಾಕು ಅನಿಸ್ಬಿಡ್ತು. ಆ ರಶಲ್ಲಿ ಹೋಗಿ ದರ್ಶನ ಮಾಡಿ ಮುಗಿಸ್ಕೊಂಡು, ಹಾಗೆ ಅಲ್ಲಿ ಊಟನೂ ಮಾಡಿ ಮುಗಿಸ್ಕೊಂಡು ಸೀದಾ ನಾವು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬಂದ್ವಿ. ನೀವು ನೋಡ್ಬೋದು, ನಾವು ಬಂದು ಜಾತ್ರಾ ಮಹೋತ್ಸವ ಟೈಮಲ್ಲಿ ಮಲೆನಾಡು ಕಡೆ ಬಂದುಬಿಟ್ಟಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಎಲ್ಲ ಕಡೆ ಹಬ್ಬ ನಡೀತಾ ಇದೆ, ಜಾತ್ರೆ ನಡೀತಾ ಇದೆ. ಊರು ಪೂರ್ತಿ ಲೈಟಿಂಗ್ಸು, ದೇವಸ್ಥಾನ ಫುಲ್ಲು ಕಂಗೊಳಿಸ್ತಾ ಇರುತ್ತೆ ದೀಪಾಲಂಕಾರದ. ದೇವಸ್ಥಾನ ಪೂರ್ತಿ ಜನ, ರಥೋತ್ಸವ ಏನೇನೋ ನಡೀತಾ ಇದೆ. ನಮಗಂತೂ ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಅದರಲ್ಲೂ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಇವಳು ನಂದಿನಿ ನದಿ, ಇವಳ ಮಗಳೇ ಕಟೀಲು ದುರ್ಗಾ ಪರಮೇಶ್ವರಿ. ಹಾಗಾಗಿ ಈ ನದಿಯ ಪವಿತ್ರ. ನಿಮಗೆ ಗೊತ್ತಿಲ್ಲ, ನನಗೆ ಈ ಮಂಗಳೂರು ಮಲ್ಲಿಗೆ ಹೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ದುರ್ಗಾ ಪರಮೇಶ್ವರಿ ತಾಯಿಗೆ ದಾರದಿಂದ ಕಟ್ಟಿರೋದು ಅರ್ಪಿಸ್ಕೊಳ್ಳಲ್ಲ. ಅಲ್ಲಿ ಬಾಳೆ ದಾರದಿಂದ ಕಟ್ಟಿರೋದನ್ನೇ ದೇವಿಗೆ ಹಾಕೋದು. ಸೊ ಹಾಗಾಗಿ ಅಲ್ಲೇ ನಾನು ತೊಗೊಂಡೆ. ಈ ಹೂದು ಸ್ಪೆಷಾಲಿಟಿ ಏನು ಗೊತ್ತಾ? ಬಾಳೆ ಎಲೆಯಲ್ಲಿ ಮುಚ್ಚಿರೋವರೆಗೂ ಅದು ಮೊಗ್ಗಾಗಿರುತ್ತೆ. ಬಾಳೆ ಎಲೆನ ಓಪನ್ ಮಾಡಿದ ತಕ್ಷಣವೇ ಅದು ಅರಳ್ಬಿಡುತ್ತೆ. ನಾನಂತೂ ಹೋಗಿದ್ದ ಕಡೆ ಎಲ್ಲ 150 ಕೊಡು, ಈ ಹೂವು ತಗೋ ಇದು ನಂದಿನಿ ನದಿ. ಈ ನದಿ ದಡದಲ್ಲೇ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ದೇವಸ್ಥಾನ ಇರೋದು. ನಾವು ಈ ನಂದಿನಿ ನದಿನ ದಾಟ್ಕೊಂಡೆ ದೇವಿ ದರ್ಶನ ಮಾಡೋಕ್ಕೆ ಹೋಗಬೇಕು. ನೀವು ನೋಡ್ಬೋದು, ಇವಾಗ ಸಮ್ಮರ್ ಇರೋದ್ರಿಂದ ಒಂದು ಸ್ವಲ್ಪನೂ ನೀರಿಲ್ಲ. ಅದೇ ರೈನಿ ಸೀಸನ್ ಬಂದುಬಿಟ್ರಂತೂ ನೀರು ಉಕ್ಕಿ ಹರಿತಾ ಇರುತ್ತೆ. ಅದನ್ನು ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ.
ಆದಿಶಕ್ತಿ ಅರುಣಾಸುರ ಅನ್ನೋ ಒಬ್ಬ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಇಲ್ಲಿ ಭ್ರಮರಾಂಬಿಕೆಯಾಗಿ ನೆಲೆಸಿದ್ದಾರೆ ಅನ್ನೋ ಒಂದು ಕತೆ ಕೂಡ ಇದೆ. ಈ ಪುಣ್ಯಕ್ಷೇತ್ರದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಲಿಂಗ ಸ್ವರೂಪಿಣಿಯಾಗಿ ನೆಲೆ ನಿಲ್ಲಿಸಿದ್ದಾರೆ. ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ದುರ್ಗಾ ಪರಮೇಶ್ವರಿ ದೇವಿ ದರ್ಶನ ಮಾಡ್ತೀನಿ, ಕಟೀಲ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ರೀಲ್ಸ್ ಸ್ಕ್ರಾಲ್ ಮಾಡಬೇಕಾದ್ರೆಲ್ಲ ನೋಡ್ತಿದ್ದೆ ದುರ್ಗಾ ಪರಮೇಶ್ವರಿ ಕೂತ್ಕೊಂಡು ಅಲ್ಲೇ ಜಪ ಮಾಡ್ತಿದ್ದೆ. ಎಷ್ಟು ಚೆನ್ನಾಗಿದೆ ತಾಯಿ, ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಂತ. ನನಗೆ ಅಂದ್ಕೊಂಡೇ ಇರಲಿಲ್ಲ ನಾನು ಇಲ್ಲಿ ಹೋಗ್ತೀನಿ, ತಾಯಿ ದರ್ಶನ ಮಾಡ್ತೀನಿ, ಅದು ಇಷ್ಟು ಅದ್ಧೂರಿಯಾಗಿರೋ ಮೆರವಣಿಗೆ, ಪೂಜೆ, ಅಲಂಕಾರ, ರಥೋತ್ಸವ, ಪೂಜೆ, ಈ ಟೈಮಲ್ಲಿ ನಾನು ಹೋಗಿ ದರ್ಶನ ಮಾಡ್ತೀನಿ ದುರ್ಗಾ ಪರಮೇಶ್ವರಿ ತಾಯಿದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಕಣ್ಗಳು ಅದೆಷ್ಟು ಪುಣ್ಯ ಮಾಡಿತ್ತೋ ಗೊತ್ತಿಲ್ಲ. ನಾವು ಬಯಸಿ ಹುಡ್ಕೊಂಡು ಹೋಗಿನೂ ಇಂಥ ಅದೃಷ್ಟ ಸಿಗಲ್ಲ ನೋಡೋ ಅಂಥದ್ದು. ನಮಗೆ ಅಂಥ ಭಾಗ್ಯ ಸಿಕ್ಕಿದ್ದು, ತಾಯಿ ಆಶೀರ್ವಾದ ಸಿಕ್ಕಿದ್ದು ಹೇಳ್ಕೊಳಕ್ಕಾಗದೇ ಇರೋ ಅಂಥ ಎಕ್ಸ್ಪೀರಿಯನ್ಸ್ ಇದು. ನಾವು ದೇವಸ್ಥಾನದೊಳಗಡೆ ಬಂದಾಗ ಭರತನಾಟ್ಯಂ, ಯಕ್ಷಗಾನ, ಸಂಗೀತ, ಅದಾದಮೇಲೆ ವಾದ್ಯ ಸಂಗೀತ ನುಡಿಸೋರು ಎಲ್ಲರೂ ಪರ್ಫಾಮ್ ಮಾಡ್ತಿದ್ರು. ನೋಡೋದಕ್ಕಂತೂ ದೇವಿ ಮುಂದೆ ಅದು ನೋಡೋ ಭಾಗ್ಯನೇ ಬೇರೆ ಬಿಡಿ. ನಾವು ಗೊತ್ತಿಲ್ಲದೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು. ನಾವು ಇಂಥ ಒಳ್ಳೆ ದಿನ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತಾಯಿ ಮೆರವಣಿಗೆ ಹೋಗ್ತಿರೋ ಅಂತಹ ಇದೊಂದು ಇದೆಯಲ್ಲ ಪಲ್ಲಕ್ಕಿ, ಇದು ಕರೆಕ್ಟಾಗಿ ನನ್ನ ಮುಂದೆ ಬಂದು 10 ಮಿನಿಟ್ಸ್ ನನ್ನ ಮುಂದೆನೇ ನಿಂತಿತ್ತು. ಎಷ್ಟು ತುಂಬ ತುಂಬಿಸ್ಕೊಟ್ಟೆ ತಾಯಿನ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ನನಗೆ ಖುಷಿ ಕೊಡ್ತು. ನೀವು ಕೂಡ ನೋಡಿ ತುಂಬ್ಕೊಳ್ಳಿ ದುರ್ಗಾ ಪರಮೇಶ್ವರಿ ತಾಯಿನ. ಹಾಗೆ ತಾಯಿ ಹತ್ರ ಒಳ್ಳೇದನ್ನ ಬೇಡ್ಕೊಳ್ಳಿ, ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ, ಕೆಟ್ಟದ್ದು ಬಯಸಬೇಡಿ. ಇರೋದು ಒಂದು ಲೈಫು, ತುಂಬ ಚೆನ್ನಾಗಿ ಲೀಡ್ ಮಾಡಿ. ಸೊ ಇದನ್ನು ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಇಲ್ಲಿ ಮ್ಯೂಸಿಕ್ ಎಲ್ಲ ಕೇಳ್ತಾ ಇದ್ರೆ ಮೈ ಜುಮ್ ಅನ್ನೋದು. ನಾನು ಮೊದಲನೇ ಸಲ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ನಾನು ಈ ಜಾಗಕ್ಕೆಲ್ಲ ಯಾವಾಗ ಹೋಗ್ತೀನೋ ಅಂತ ಹೇಳಿ ಸುಮ್ಮನೆ ಅಂದ್ಕೊತಾ ಇದ್ದೆ. ಆದರೆ ದೇವಿ ಇಷ್ಟು ಬೇಗ ನನ್ನನ್ನು ಕರೆಸ್ಕೊಂಡು ದರ್ಶನ ನೀಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ನಮಗಂತೂ ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಕೊಂಡಿದ್ದಾಗ ಇಲ್ಲೆಲ್ಲ ಹೋಗಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಅಂದ್ಕೊಂಡಿದ್ರಂತೆ ನಾನು ಒಂದು ಸಲ ನನ್ನ ಫ್ಯಾಮಿಲಿನ ಕರ್ಕೊಬಂದು ಈ ದೇವಸ್ಥಾನ ತೋರಿಸ್ಬೇಕು, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಹೊರನಾಡಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಆದರೆ ಇಲ್ಲ, ಒಂದು ಸ್ವಲ್ಪ ಸುತ್ಕೊಂಡು ಹೋಗೋಣ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿನ ನೋಡೋ ಭಾಗ್ಯ ಕಟೀಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಿದು ನಾವು ಇವಾಗ ಉಡುಪಿಗೆ ಬಂದ್ವಿ. ಉಡುಪಿನಲ್ಲಿ ಒಂದು ಒಳ್ಳೆ ರೂಮ್ ಹುಡುಕ್ತಾ ಇದ್ವಿ. ನಿಮಗೆಲ್ರಿಗೂ ಅವಾಗಿಂದ ಹೇಳ್ತಾನೆ ಇದ್ದೀನಿ, ಎಲ್ಲ ದೇವಸ್ಥಾನದಲ್ಲೂ ಒಳ್ಳೆ ಪೂಜೆ ಪುನಸ್ಕಾರ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ಕಡೆ ರೂಮ್ಗಳಿಲ್ಲ. ಶೃಂಗೇರಿಲೂ ಅಷ್ಟೇ ಫುಲ್ ಎಲ್ಲೂ ನನಗೆ ರೂಮ್ಸೇ ಸಿಕ್ಕಿರಲಿಲ್ಲ ದೇವಸ್ಥಾನದ ಸುತ್ತಮುತ್ತ. ಹಾಗೆ ಆಯಿತು ಇಲ್ಲೂ. ನಾವಿದು 2ನೇ ರೂಮ್ ಮಾಡ್ತಾ ಇರೋದು ಟ್ರಿಪ್ಪಲ್ಲಿ. ಸೊ ಹಾಗಾಗಿ ಇದು ಡೇ 2 ನಾವು ಟ್ರಿಪ್ಪಿಗೆ ಬಂದಮೇಲೆ. ರೂಮ್ ಹುಡ್ಕೋದೇ ನಮಗೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಹೆಂಗಿರೋದಕ್ಕೋ ಹೋಗಿ ಇರೋಕ್ಕಾಗಲ್ಲ, ನಿದ್ದೆ ಇಂಪಾರ್ಟೆಂಟು, ಚೆನ್ನಾಗಿರಬೇಕು ರೂಮು. ಹಾಗಾಗಿ ಹುಡ್ಕೋದೇ ನಮಗೆ ಟಾಸ್ಕ್ ಆಗೋಯಿತು. ಸ್ವಲ್ಪ ದೂರ ಮಾಡೋಣ ದೇವಸ್ಥಾನದಿಂದ ಅಂತ ಹೇಳಿ ಸ್ವಲ್ಪ ಹಿಂದೆಗಡೆನೇ ನಾವು ಒಂದು ಹೋಟೆಲ್ ಸಿಕ್ತು, ಅಲ್ಲಿ ರೂಮ್ನ ಮಾಡ್ಕೊಂಡಿದ್ದೀವಿ. ಸೊ ರೂಮಿಗೆ ಬಂದಿದ್ದ ತಕ್ಷಣವೇ ರೆಸ್ಟ್ ಮಾಡೋಣ ಅಂತ ಹೇಳಿ ನಾನು ರೂಮ್ ಟೂರೇ ತೋರಿಸ್ಲಿಲ್ಲ ನಿಮಗೆ. ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಶೃಂಗೇರಿ, ಹೊರನಾಡು, ಕಟೀಲು ಎಲ್ಲ ಕಡೆ ಜನ, ರಶ್ಶು, ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಅಷ್ಟು ಜನಗಳ ಮಧ್ಯ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ರೂಮ್ ಟೂರೇ ಮಾಡಿಲ್ಲ. ಬೆಳಗ್ಗೆ ಬೇಗನೆ ಎದ್ದು ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಂತ ಹೇಳಿ ಎದ್ದು ಎಲ್ಲರೂ ಫ್ರೆಶನ್ ಅಪ್ ಆದ್ವಿ. ನೈಟಂತೂ ನಿದ್ದೆನೇ ಬರಲಿಲ್ಲ ಈ ರೂಮಲ್ಲಿ, ಜಸ್ಟ್ ಬಿಕಾಸ್
ಅರೇಬಿಯನ್ ಸಮುದ್ರ ನಮ್ಮ ಪಕ್ಕದಲ್ಲೇ ಇದೆ. ಎಷ್ಟು ಹ್ಯುಮಿಡಿಟಿ ಅಂದರೆ ಆ ಶೆಕೆಗೆ ನಿದ್ದೆನೂ ಬರ್ತಾಯಿಲ್ಲ, ಏನೂ ಇಲ್ಲ. ಯಾವ ಫ್ಯಾನ್ ಎ ಸಿ ಏನೂ ವರ್ಕ್ ಆಗ್ತಾಯಿಲ್ಲ. ಹಿಂಸೆ ಆಗೋಯ್ತು. ಆ್ಯಂಡ್ ಅಲ್ಲಿರೋರು ಹೇಳ್ತಿದ್ರು, ಯೂಶ್ವಲಿ ಇಲ್ಲಿ ಯಾರೂ ನೈಟ್ ಹೊತ್ತು ಮಲಗಲ್ಲ, ಎಲ್ಲರೂ ಬೀಚ್ ಹತ್ರ ಹೋಗ್ಬಿಡ್ತಾರೆ, ನೈಟ್ ಹೊತ್ತು ಸಮುದ್ರ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಹಗಲೊತ್ತು ಜಾಸ್ತಿ ಮಲ್ಕೊತಾರೆ ಅಂತ. ನಂಗೆ ಅದನ್ನು ಕೇಳಿದಾಗ ಒಂಥರ ವಿಯರ್ಡ್ ಅನ್ಸ್ತು. ನನಗೂ ಆ ಥರ ಆಸೆ ಇದೆ ಆಯಿತಾ, ನೈಟೆಲ್ಲ ಕುತ್ಕೊಂಡು ಸಮುದ್ರ ನೋಡಬೇಕು ನನಗಿಷ್ಟವಾದ ವ್ಯಕ್ತಿಗಳ ಜೊತೆ ಅಂತ. ಎನಿವೈಸ್, ಇಷ್ಟವಾದ ವ್ಯಕ್ತಿಗಳಂದರೆ ನನ್ನ ಮಗ, ನನ್ನ ಗಂಡ, ನಮ್ಮ ಅಮ್ಮ, ಆಬ್ವಿಯಸ್ಲಿ ಅಲ್ವಾ. ಸೊ ಆ ಥರ ಆಸೆ ಇದೆ, ನೈಟ್ ಹೊತ್ತು ಬೀಚ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಇವತ್ತಿನವರೆಗೂ ಮಾಡಿಲ್ಲ, ಯಾವಾಗಾದರೂ ಒಂದು ಸತಿ ಮಾಡೋಣ ಅಂತ ಇದ್ದೀನಿ. ನೀವೇನು ಹೇಳ್ತೀರಾ ಇದಕ್ಕೆ? ಈಗ ನಾನು ಮಾಮ್ ಆನ್ ಡ್ಯೂಟಿ ಅನ್ನೋ ಥರ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಫ್ರೆಶನ್ ಅಪ್ ಆಗಿ ನನ್ನ ಮಗಂಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಇವಾಗ ಅವನಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ತಿಂಡಿ ತಿನ್ನಿಸೋದೇ ಟಾಸ್ಕ್ ಆಗಿಬಿಟ್ಟಿದೆ. ದೇವಸ್ಥಾನದ ಊಟ ಆದರೆ ಕಣ್ಮುಚ್ಕೊಂಡು ತಿಂತಾನೆ. ಈ ಹೋಟೆಲಲ್ಲಿ ದೋಸೆ ಇಡ್ಲಿ ಇದನ್ನೆಲ್ಲ ವಾಕರಿಸ್ತಾ ಇದ್ದ, ನನಗಿಷ್ಟ ಇಲ್ಲ ಅಂತ. ಅದು ಯಾಕಂತ ಗೊತ್ತಿಲ್ಲ. ಮಕ್ಕಳೇ ಹಂಗೆ ಸ್ವಲ್ಪ ಬೇರೆ ಕಡೆ ಫುಡ್ಗೆ ಅಡ್ಜಸ್ಟ್ ಆಗೋದು ಕಷ್ಟ. ಅದರಲ್ಲೂ ಕೊಬ್ಬರಿ ಎಣ್ಣೆಯಿಂದ ಮಾಡಿರ್ತಾರೆ ಕೆಲವೊಂದು ಊಟ, ಅದಕ್ಕೆಲ್ಲ ಅಡ್ಜಸ್ಟ್ ನಾನು ಅನ್ಕೋತೀನಿ ಇಲ್ಲಿರೋ ಜನ ಹೆಂಗೆ ಅಡ್ಜಸ್ಟ್ ಆಗಿದ್ದಾರೆ ಈ ವೆದರ್ಗೆ ಅಂತ. ಆರಾಮಾಗಿದ್ದಾರೆ. ಬಟ್ ನಮಗೆ ಆಗ್ತಾನೆ ಇಲ್ಲ. ನಾವು ಬೆಂಗಳೂರನ್ನೇ ತುಂಬ ಸೆಕೆ, ತುಂಬ ಹಾಟು ಸಮ್ಮರಲ್ಲಿ ಅಂತ ಅಂದ್ಕೊಂಡೆ. ಇವಾಗ ಅನಿಸ್ತಾ ಇದೆ ಇಲ್ಲ, ನಮ್ಮ ಬೆಂಗಳೂರೇ ಬೆಸ್ಟು ಅಂತ. ಯಾಕಂದರೆ ನಮ್ಮ ಕಡೆ ಅಷ್ಟು ಬಿಸಿಲು ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಬಿಸಿಲು ಇಲ್ಲಿ. ಗಾಳಿ ಬೀಸ್ತಾಯಿದ್ರು, ಬಿಸಿ ಗಾಳಿನೇ ಬೀಸ್ತಾ. ಸೊ ಸಮ್ಮರಲ್ಲಿ ಏನಕ್ಕೆ ಗೊತ್ತಾ ನಾವು ಜಾಸ್ತಿ ಟ್ರಾವೆಲ್ ಮಾಡೋದು, ಸಮ್ಮರ್ ಟೈಮಲ್ಲಿ ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ. ಜಸ್ಟ್ ಬಿಕಾಸ್ ಮಳೆ ಟೈಮಲ್ಲಿ ರೋಡ್ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಅವಘಡಗಳು ಜಾಸ್ತಿ. ಅದರಲ್ಲೂ ಘಾಟ್ ಸೆಕ್ಷನಲ್ಲಿ ಅಥವಾ ತುಂಬ ಇದ್ರ ಕಡೆ ಮಲೆನಾಡು ಕಡೆ ಎಲ್ಲ ಸ್ವಲ್ಪ ಭೂಕುಸಿತ ಇದೆಲ್ಲ ಆಗುತ್ತಾ, ಅದನ್ನೆಲ್ಲ ಟಿ ವಿಲಿ ನೋಡಿರ್ತೀನಿ. ಫುಲ್ ಭಯ. ಸೊ ಹಾಗಾಗಿ ನನಗೆ ಈ ಮಳೆಗಾಲದಲ್ಲಿ ಅಲ್ಲೆಲ್ಲ ಟ್ರಿಪ್ ಹೋಗೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದೇ ಈ ಸಮ್ಮರ್ ಟೈಮಲ್ಲಾದರೆ ಸೆಕೆ ಒಂದು ಆಗುತ್ತೆ, ಬಿಟ್ಟರೆ ಅಡ್ಜಸ್ಟ್ ಆಗುತ್ತೆ ಈ ಕ್ಲೈಮೇಟು. ಎನಿವೇಸ್, ನಿಮ್ಗೇನು ಅನಿಸುತ್ತೆ? ಸಮ್ಮರಲ್ಲಿ ಟ್ರಿಪ್ ಮಾಡಬೇಕಾ ಇಲ್ಲ ವಿಂಟರ್ ರೈನಿ ಸೀಸನ್ ಅಂಥದ್ರಲ್ಲಿ ಟ್ರಿಪ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ನೈಟು ನಾನು ರೂಮ್ ಟೂರ್ ತೋರಿಸಿಲ್ಲಲ್ಲ, ಇವಾಗ ಬನ್ನಿ ತೋರಿಸ್ತೀನಿ ರೂಮ್ ಹೆಂಗಿದೆ ಅಂತ ಹೇಳಿ. ಡೋಂಟ್ ಜಡ್ಜಸ್, ಯಾಕಂದರೆ ತುಂಬ ಲಗೇಜ್ ಇತ್ತಲ್ಲ, ಹಂಗೆ ಚೆಲ್ಲಾಪಿಲ್ಲಿ ಫುಲ್ ಮೆಸ್ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿನ್ನೆ ಶೃಂಗೇರಿ ದೇವಸ್ಥಾನ ಮುಗಿಸ್ಕೊಂಡು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಮಧ್ಯಾಹ್ನ ಹೊರನಾಡಿಗೆ ಹೋಗಿ, ಹೊರನಾಡಿಂದ ನೈಟು ಕಟೀಲ್ಗೆ ಹೋಗಿ, ಕಟೀಲಲ್ಲಿ ಒಳ್ಳೆ ಪೂಜೆ ನಡೀತಾ ಇತ್ತು, ದೇವಿದು ಆರಾಧನೆ. ಅದಾದಮೇಲೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಉಡುಪಿಗೆ ಬಂದ್ವಿ. ಉಡುಪಿಲಿ ಶ್ರೀಕೃಷ್ಣನ ದರ್ಶನ ಮಾಡಬೇಕು ಇವತ್ತು ಅಂತ ಹೇಳಿ ಉಡುಪಿಗೆ ಬಂದಿದ್ದೀವಿ. ಉಡುಪಿಲಂತೂ ಫುಲ್ ಶೆಕೆ, ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ. ಯಾವ ಎ ಸಿ ಯಾವ ಫ್ಯಾನು ವರ್ಕೌಟ್ ಆಗಿಲ್ಲ, ಸಾಕಾಗೋಯ್ತು. ಸೊ ಇವಾಗ ನಾವು ಕೃಷ್ಣಂದು ದರ್ಶನ ಮಾಡ್ಕೊಂಡು ಬಂದು ಅದಾದಮೇಲೆ ಎಲ್ಲೋಗ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಬನ್ನಿ ಇವತ್ತು ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡೋಣ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಶ್ರೀಕೃಷ್ಣನ ನೋಡಬೇಕು ಉಡುಪಿಲಿ ಅಂತ. ಇವತ್ತು ಅದು ಈಡೇರ್ತಾ ಇದೆ. ನಾವು ಇವಾಗ ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗಿ ಹೋಗಬೇಕಿತ್ತು. ಇಲ್ಲ ದೇವಸ್ಥಾನ ಅಲ್ವಾ, ತುಂಬ ಬೇಗ ಓಪನ್ ಇರುತ್ತೆ ಅಂತ ಅಂದ್ಕೊಂಡು ಬೇಗ ಹೊರಡ್ತಾ ಇದ್ದೀವಿ. ಇವಾಗಲೇ ಒಳ್ಳೆ ಕತೆ ಆಗೋದು ನಮಗೆ. ನೋಡಿದ್ರೆ ದೇವಸ್ಥಾನ ಓಪನ್ ಆಗೋದೆ 9:30 10 ಹಂಗೆ. ಸೊ ಡಿಸಪಾಯಿಂಟೆಡ್. ಯಾವ್ದೇವ್ರದು? ಯಾವ್ದು ಸ್ಟ್ಯಾಚ್ಯೂ ಅದು. ಬಸವಣ್ಣವ್ರದ್ದು, ಬಸವಣ್ಣನವರ ತಳಿ. ಯಾರಿ ಉಡುಪಿ ಶ್ರೀಕೃಷ್ಣನ ಹೋಗಿ ಎಷ್ಟೋ ಹೋಗು ಕೊಡಿಸ್ತೀನಿ.
ಹೋಗು ಬೇಕಾದ ಹೋಗು ಬೇಕಂತೆ ಆದರೆ ಹೋಗಲ್ವಂತೆ. ನಾನೊಂದು ಪುಟ್ಟ ಕತೆ ಹೇಳ್ತೀನಿ ಶ್ರೀಕೃಷ್ಣನ ಬಗ್ಗೆ. ಉಡುಪಿ ಶ್ರೀಕೃಷ್ಣನ ನೋಡೋಕ್ಕೆ ಅಂತ ಹೇಳಿ ಕನಕದಾಸರು ಬಂದಿರ್ತಾರೆ. ಆದರೆ ಜಾತಿ ತಾರತಮ್ಯದಿಂದ ಅವ್ರನ್ನ ಒಳಗಡೆ ಬಿಡಲ್ಲ ಶ್ರೀಕೃಷ್ಣನ ದರ್ಶನ ಮಾಡೋಕ್ಕೆ. ಆಗ ಕನಕದಾಸರು ಶ್ರೀಕೃಷ್ಣನ ನೋಡೋಕ್ಕಾಗಿಲ್ಲ ಅನ್ನೋ ದುಃಖದಲ್ಲಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಹೇಳಿ ಹಾಡು ಹೇಳ್ತಾರೆ. ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಅವ್ರು ಇದ್ದಂಥ ಜಾಗನ ಬಿಟ್ಟು ಪಶ್ಚಿಮ ದಿಕ್ಕಿಗೆ ತಿರುಗಿ ಕನಕದಾಸರಿಗೆ ಕಿಂಡಿಯಿಂದ ದರ್ಶನ ಕೊಡ್ತಾರೆ. ಅದಕ್ಕೆ ಇವಾಗ್ಲೂ ಅಲ್ಲಿ ಯಾರೇ ಭಕ್ತರು ಹೋದ್ರೂ ನಾವೆಲ್ಲನೂ ಶ್ರೀಕೃಷ್ಣನ ಕನಕನ ಕಿಂಡಿಯಿಂದನೇ ದರ್ಶನ ಮಾಡಬೇಕು. ನೋಡಿ, ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ದೇವ್ರಿಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲ. ದೇವ್ರಿಗೆ ಬೇಕಾಗಿರೋದು ಭಕ್ತಿ ಒಂದೇ. ನಾವು ಎಷ್ಟು ಭಕ್ತಿಯಿಂದ ಪೂಜಿಸ್ತೀವಿ ಅನ್ನೋದು, ಭಕ್ತಿಯಿಂದ ಆರಾಧಿಸ್ತೀವಿ ಅನ್ನೋದು ಮುಖ್ಯ ಹೊರತು ನಮ್ಮದು ಜಾತಿ ಯಾವುದು ಧರ್ಮ ಯಾವುದು ಅನ್ನೋದು ಮುಖ್ಯ ಆಗಲ್ಲ. ನಾವು ಕೂಡ ಕನಕನ ಕಿಂಡಿಲಿ ಮುದ್ದಾದ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ಶಿವನೇ ಬೆಳಗ್ಗೆ ಹೋಗಿದ್ದು ದರ್ಶನಕ್ಕೆ, ಮಧ್ಯಾಹ್ನ ಬಂದ್ವಿ. ಹೌದು, ಸಿಕ್ಕಾಪಟ್ಟೆ ಜನ. ಸಮ್ಮರ್ ಅಂತ 9:30ಗೆ ಓಪನ್ ಆಯ್ತು ದೇವಸ್ಥಾನ. ಕರೆಕ್ಟಾಗಿ 9:30ಗೆ ಹೋದ್ವಿ. ದೇವ್ರಿಗೆ ಮಂಗಳಾರತಿ ಮಾಡಿ ಬಂದ್ಬಿಟ್ರು. ಯಪ್ಪ ಹೊಸಿ ಜನ, ನನ್ನೊಂದು ಸಾಕಾಗೋಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ವಿ. ನನ್ನ ಮಗಂದು ಒಂದು ಒಳ್ಳೆ ಕೆಲಸ, ಒಳ್ಳೆ ಬುದ್ಧಿ ಏನು ಗೊತ್ತಾ, ಟ್ರಿಪ್ಪಿಗೆ ಬಂದಾಗ ನೀಟಾಗಿ ಪ್ರಸಾದ ಊಟ ತಿಂತಾನೆ. ಅದೇ ಹೋಟ್ಲು ಕರ್ಕೊಂಡೋದ್ರೆ ಅದನ್ನೆಲ್ಲ ವೇಸ್ಟ್ ಮಾಡ್ತಾನೆ. ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಊಟ ಮಾಡ್ದ ಅಲ್ವಾ ಅಪ್ಪು, ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಮಗಂಗೆ ಇನ್ನೊಂದೇನು ಗೊತ್ತಾ, ನಿನ್ನೆಯಿಂದ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಎಲ್ಲ ಕಡೆ ಆ ಮಕ್ಕಳು ಪೇರೆಂಟ್ಸ್ ಬಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಇವಾಗಲೂ ನಾವು ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ವಲ್ಲ, ಅಲ್ಲಿ ಯಾರೋ ಪಾಪ ಗಿಫ್ಟ್ ಕೊಟ್ಟರು ಬಬ್ಲುಗೆ. ಪೂಜೆ ಮಾಡಿಸಿದ್ರು ಅನ್ಸುತ್ತೆ ಮಗುಗೆ. ಏನೇನೋ ಕೊಟ್ಟಿದ್ದಾರೆ ನೋಡಿ. ಇದೇನದು, ಪೆನ್ನು ಪೆನ್ಸಿಲ್ಲು. ನನ್ನ ಮಗ ಇದನ್ನೆಲ್ಲ 10th ಯೂಸ್ ಮಾಡ್ತಾನೇನೋ, ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ಗು. ಇದು ಪೆನ್ಸಿಲ್ ಕಿಟ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಡ್ರಾಯಿಂಗ್ ಬುಕ್ಕು ಏನೋ ಕೊಟ್ಟಿದ್ದಾರಲ್ಲ, ಇಲ್ಲ ಖಾಲಿ ಬುಕ್ಕು. ಒಂದು ನೋಟ್ ಬುಕ್ ಕೊಟ್ಟಿದ್ದಾರೆ. ನೆನ್ನೆನೂ ಅಷ್ಟೇ ಪೆನ್ಸಿಲ್ಲು, ಎರೇಸರು, ಶಾರ್ಪ್ನರ್ ಕಿಟ್ಟು ಅದೆಲ್ಲ ಕೊಟ್ಟರು. ಎಲ್ಲ ಬ್ಯಾಗಲ್ಲಿದೆ. ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿನ್ನೆಯಿಂದ ಬರೀ ಗಿಫ್ಟ್ಸೇ ಬಬ್ಲುಗೆ ಅಲ್ವಾ ಮಮ್ಮಿ? ಎಲ್ಲರೂ ದೇವಸ್ಥಾನಕ್ಕೆ ಮಕ್ಕಳನ್ನ ಕರ್ಕೊಬಂದಿರ್ತಾರಲ್ಲ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ. ನನ್ನ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೂ ಅಷ್ಟೇ ನಾನು ನೋಡ್ಬಿಟ್ಟು ಅಯ್ಯಯ್ಯೋ ನಾನು ಎಲ್ಲ ಕಡೆ ಎಷ್ಟು ಮಕ್ಕಳು ಕೊಡ್ತೀನಿ, ಇಲ್ಲೇ ತಂದಿಲ್ವಲ್ಲ ಅಂತ ಬೇಜಾರಾಯಿತು. ನನಗೆ ಗೊತ್ತೂ ಇರಲಿಲ್ಲ ಇಲ್ಲ ಇಷ್ಟೊಂದು ಜನ ಮಕ್ಕಳು ಬರ್ತಾರೆ ಅಂತ ಅಲ್ವಾ ಅಪ್ಪು? ಇಲ್ಲಾಂದಿದ್ರೆ ಒಂದು ಚೀಲ ಗಿಫ್ಟ್ ತೊಗೊಬಂದು ಎಲ್ರಿಗೂ ಹಂಚ್ಬಿಡ್ಬೋದಿತ್ತು. ಮಿಸ್ ಆಯಿತು. ನನ್ನ ಮಗನ ಬರ್ಡೇಲಾಗಲಿ ಅಥವಾ ಏನೇ ಫಂಕ್ಷನ್ ಇದ್ದರೂ ಎಲ್ರಿಗೂ ಗಿಫ್ಟ್ ಕೊಡೋದೇ ನನಗೆ ಒಂಥರ ಖುಷಿ. ಅದರಲ್ಲೂ ಇಲ್ಲಿ ಪುಟ್ಟ ಮಕ್ಳಿಗೆ ತರೋದೇ ಮಾಡ್ತೋದೆ, ಅದೇ ಬೇಜಾರಾಗ್ತಾಯಿದೆ. ಯಾರೋ ಅಷ್ಟು ಚೆನ್ನಾಗಿ ತಂದಿದ್ದಾರೆ ಗೊತ್ತಾ ಗಿಫ್ಟ್ಸು. ಈ ಥರ ಒಂದು ಅಷ್ಟು ಮಕ್ಕಳಿಗೆ ಅಲ್ಲಿ ಅವರೇ ಹುಡ್ಕೊಂಡು ಬಂದು ಕೊಟ್ಬಿಟ್ಟು ಹೋದ್ರು. ಖುಷಿ ಅನಿಸ್ತು. ಹಿಂಗೆ ಅನಿಸ್ತು, ಸಖತ್ ಖುಷಿ ಆಯಿತು. ಒಳ್ಳೆ ದರ್ಶನ ಸಿಕ್ತು. ಬಿಸಿಲು ಇದ್ರು ಏನಿದ್ರು ಒಳ್ಳೆ ಎಂಜಾಯ್ಮೆಂಟ್ ಅಂತೂ ಇದೆ. ಸಖತ್ ಖುಷಿ ಆಯಿತು. ದೇವ್ರ ದರ್ಶನ ಶ್ರೀಕೃಷ್ಣ ಕಾಪಾಡಪ್ಪ. ಇನ್ನೊಂದೇನಂದ್ರೆ ಇದೇ ಫಸ್ಟ್ ಟೈಮ್ ಉಡುಪಿ ಬಂದಿರೋದು. ನೀವು ನಂಬ್ತಿರೋ ಇಲ್ವೋ, ನಾನು ಬೆಂಗಳೂರಿಂದ ಬರಬೇಕಾದ್ರೆ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹಾಡು ಹೇಳ್ಕೊಂಡು ಬಂದೆ. ನಮಗೆ ಟ್ರಿಪ್ಪಲ್ಲಿ ಪ್ಲ್ಯಾನೇ ಇರಲಿಲ್ಲ ನಾವು ಉಡುಪಿಗೆ ಕೃಷ್ಣನ ನೋಡೋ ಭಾಗ್ಯ ಇದೆ ಅಂತ. ಬಟ್ ಸಡನ್ನಾಗಿ ಇಲ್ಲಿ ಬಂದಮೇಲೆ ಉಡುಪಿ ಶ್ರೀಕೃಷ್ಣನ ನೋಡಬೇಕು ಅಂತ ಆಸೆ ಆಗಿ ಗಾಡಿ ತಿರುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲೆಲ್ಲ ಅದೇ ಮಂತ್ರಗಳು. ನನಗೆ ಯಾವ ಥರ ಕೋಇನ್ಸಿಡೆಂಟ್ ಅಂದರೆ ನನ್ನ ಮನಸ್ಸಲ್ಲಿ ನೆನೆಸ್ಕೊಂಡಿದ್ನೆಲ್ಲ ಶ್ರೀಕೃಷ್ಣ ನೆರವೇರಿಸ್ತಾ ಇದ್ದಾರಲ್ಲ, ಅದನ್ನು ನೋಡಿ ಸಖತ್ ಖುಷಿ ಆಯಿತು. ವೆರಿ ಮಚ್ ಹ್ಯಾಪಿ. ಇವಾಗ ರೂಮ್ ಹತ್ರ ಬಂದ್ವಿ, ಹೋಗಬೇಕು. ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚ್ಗೆ ಹೋಗೋಣ ಅಂದ್ಕೊಂಡಿದ್ವಿ.
ಒಂದು ಸ್ವಲ್ಪ ಹೊತ್ತು ಹೋಗಿ ರೂಮಲ್ಲಿ ತಿನ್ನೋ ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ. ಎತ್ಕೊಂಡು ನಡಿಯಮ್ಮ, ಅಲ್ಲಿ ಹೋಗಿ ತಿನ್ನೋಣ ಆರಾಮಾಗಿ. ಶ್ರೀಕೃಷ್ಣನ ಕನಕನ ಕಿಂಡಿನಲ್ಲಿ ನೋಡಿ ಕಣ್ಣು ಪುಣ್ಯ ಪಡ್ಕೊಂಡ್ಬಿಡ್ತು. ಹೆಂಗನ್ಸ್ತಮ್ಮ? ಪಾವನ ಆಯ್ತು, ಜೀವನ ಪಾವನ ಆಯ್ತು ಕೃಷ್ಣನ್ ನೋಡಿ. ಫಸ್ಟ್ ಟೈಮ್ ನೋಡಿ ಶ್ರೀಕೃಷ್ಣ ಪರಮಾತ್ಮನ ಭಾರಿ ಒರಿಜಿನಲ್ ದೇವ್ರನ್ನೇ ನೋಡೋ ಅಷ್ಟು ಖುಷಿ ಆಯ್ತು. ಗೂಸ್ ಬಂಬ್ಸ್ ಎಲ್ಲ ಬಂತು. ನನ್ನ ಮಗನಿಗೆ ಕರ್ಕೊಂಡು ಹೋಗಿ ತೋರಿಸಿದ್ದು ತುಂಬಾ ಖುಷಿ ಆಯ್ತು. ಈಗ ರೀಸೆಂಟ್ ಡೇಸಲ್ಲಿ ನಾನು ಈ ಮಂತ್ರನ ಕಲಿತೆ ಆಯ್ತಾ, ಕಲ್ತ್ಬಿಟ್ಟು ಹೇಳ್ತಾನೆ ಇದ್ದೆ ಯಾವಾಗ್ಲೂ ಕೃಷ್ಣಾಯ ವಾಸುದೇವಾಯ ಅಂತ. ಕರೆಕ್ಟಾಗಿ ಅವನ ಜಾಗಕ್ಕೆ ಕರೆಸ್ಕೊಂಡಿದ್ದಾನೆ. ನಾನು ಅವನ್ನ ನೆನ್ಸ್ಕೊತಾ ಇದ್ದೆ. ಪ್ರತಿಯೊಂದು ಏನಾದರೂ ನೆಗೆಟಿವ್ ಥಾಟ್ ಬಂದ್ರೂ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತಿದ್ದೆ. ನನ್ನ ಅಪ್ಪ ತಂದೆ ಪಟ್ಟಂತ ಇದೆ. ಹೆಂಗೆ ವಿಪರ್ಯಾಸ ಅಲ್ವಾ ಅಪ್ಪು, ನಂಬಕ್ಕೆ ಆಗ್ತಾ ಇಲ್ಲ. ಅಲ್ಲ, ನಾನೀಗ ರೀಸೆಂಟ್ ಡೇಸಲ್ಲಿ ಎಷ್ಟು ದೇವ್ರನ್ನ ನೆನೆಸ್ತಾನೆ ಇದ್ದೆ. ನೆಗೆಟಿವ್ ಥಾಟ್ಸ್ ಏನಾದರೂ ಬಂದರೆ, ಸುಮ್ಮನೆ ಮನ್ಸಿಗೆ ಬೇಜಾರಾದರೆ, ಈ ನಡುವೆ ಲಾಸ್ಟ್ ಒಂದು 2-3 ಮಂತ್ಸಿಂದ ಈ ಹಾಡನ್ನ ಕಲಿತು ಹೇಳ್ತಾ ಇದ್ದೆ, ಜಪ ಮಾಡ್ತಾ ಇದ್ದೆ. ನೆಗೆಟಿವ್ ಥಾಟ್ಸ್ ಬಂದ್ರೆಲ್ಲ ದೇವ್ರನ್ನ ನೆನೆಸ್ಕೊತಿದ್ದೆ. ನೋಡಿದ್ರೆ ಅಯ್ಯಪ್ಪ 3 ತಿಂಗಳಲ್ಲಿ ನನ್ನನ್ನು ಉಡುಪಿಗೆ ಕರೆಸ್ಕೊಂಡು ದರ್ಶನ ಕೊಟ್ಟಿದ್ದಾಯ್ತು. ಸಖತ್ ಖುಷಿ ಆಯಿತು ನಮಗಂತೂ ನೋಡಿ. ಎಷ್ಟು ಶೆಕೆ, ಎಷ್ಟು ಜನ ಗೊತ್ತಾ ಉಡುಪಿಲಿ, ಇಷ್ಟು ಜನ ಇವತ್ತೇ ಅಂತೆ ಅದೂ. ಆ್ಯಂಡ್ ನಾವು ಕಟೀಲ್ಗೆ ಹೋದ್ವಿ, ಅಲ್ಲೂ ತುಂಬ ಒಳ್ಳೆ ದರ್ಶನ ಆಯಿತು. ತಾಯಿ ಏನ್ ಗೊತ್ತಾ, ಪರಮೇಶ್ವರಿ ಸರೌಂಡಿಂಗ್ ಪೂರ್ತಿ ಎಲ್ಲ ಇವಾಗ ಇದು ಏನೋ ಮಹೋತ್ಸವ ನಡೀತಾ ಇದೆ. ಅದು ವರ್ಷಕ್ಕೆ ಒಂದೇ ಸತಿ ನಡೆಯೋದು. ಅದು ನಮ್ಮ ಕಣ್ ಮುಂದೆನೆ ನಡೀತಾ ಇದೆ. ಅದೇ ಟೈಮಿಗೆ ಬಂದಿದ್ದೀವಿ. ನಮ್ಮ ಕಣ್ ಮುಂದೆ ನಾವು ಅದನ್ನೆಲ್ಲ ನೋಡ್ತಾ ಇದೀವಲ್ಲ. ಹೌದು, ಅದೆಲ್ಲ ನೋಡ್ತಾ ಇದೀವಲ್ಲ ನಮ್ಮ ಕಣ್ಣಲ್ಲಿ. ನಾವು ಪಾವನ, ನಮ್ಮದು ಪ್ಲ್ಯಾನೇ ಇರಲಿಲ್ಲ. ಏನೇನೋ ಆಗಿ ಹೆಂಗೆಂಗೋ ದೇವರು ನಮ್ಮನ್ನ ಕರೆಸ್ಕೊಂಡು 3 ತಿಂಗಳ ಹಿಂದೆ ಬುಕ್ ಮಾಡಿದ್ದು. ನಾವು ಕುಕ್ಕೆಗೆ ಮಾತ್ರ ಹೋಗ್ಬೇಕಿತ್ತು. ಇಲ್ಲೆಲ್ಲ ಬಂದು ದೇವರು ಕರ್ಸ್ಕೊಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ರೂಪದಲ್ಲಿ ಬೇಕಾದ್ರೂ ಕರ್ಸ್ಕೊತಾರೆ. ನಾನು ಉಡುಪಿಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಕೃಷ್ಣ ದೇವ್ರನ್ನ ನನಗೆ ಗೊತ್ತಿರಲಿಲ್ಲ ಉಡುಪಿ ಗಂಟ ಹೋಯ್ತೀವಿ ನಾವು ಅಂತ. ನಮ್ದೇನ್ ಇದ್ದಿದ್ದು ಸರೌಂಡಿಂಗು ಹೊರನಾಡು, ಶೃಂಗೇರಿ, ನಮ್ದು ಅಷ್ಟೇ ಇದ್ದಿದ್ದು. ಆಮೇಲೆ ಉಡುಪಿ ಇಲ್ಲಿ ಬಂದ್ಮೇಲೆ ಬಬ್ಲು ಹ್ಯಾಪಿ ನಮ್ಮ ಫುಲ್ ಎಲ್ಲರೂ ಸ್ವೆಟ್ ಆಗಿ ಹೋಗ್ಬಿಟ್ಟಿದೀವಿ ಬಿಡಿ. ಇದು ಉಡುಪಿದು ಎಷ್ಟು ಹೀಟ್ ಇದೆ ಅಂದರೆ, ಹೀಟ್ ವೇವ್ಸು ಬಾ ಗೊತ್ತಿಲ್ಲ. ಇಲ್ಲಿ ಬಂದ್ರೇ ಗೊತ್ತಾಗೋದು ಫೀಲ್. ನಮ್ಮ ಮುಖಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಹ್ಯಾಪಿ. ನನ್ನ ಮಗ ಟ್ರಿಪ್ಪಿಗೆ ಬಂದಮೇಲೆ ಪ್ರೊನೌನ್ಸಿಯೇಷನ್ ಸೂಪರಾಗಿ ಮಾಡ್ತಾನೆ, ಇಂಗ್ಲೀಷ್ ಕನ್ನಡ ಎಲ್ಲ. ಅಲ್ಲಪ್ಪು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ತದ್ಲು ಮಾತು ಬರ್ತಿತ್ತು, ಸ್ವಲ್ಪ ಅರ್ಧ ಬರ್ತಿತ್ತು, ಪೂರ್ತಿ ಬರ್ತಾ ಇದೆ. ಸ್ವಲ್ಪ ಮರು